ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆ ಸುರಿದ ಮಳೆ ಮತ್ತೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜಯನಗರದ ಮುಖ್ಯ ರಸ್ತೆಗಳಲ್ಲಿ ಮಳೆ ನೀರು ನಿಂತು ವಾಹನ ಸವಾರರು ಅಕ್ಷರಶಃ ಪರದಾಡಿದರು. ಇನ್ನು ಜಯನಗರದಲ್ಲಿರುವಂತಹ ಹುಬ್ಬಳ್ಳಿಯ ಸಿದ್ಧಾರೂಢ ಶಾಖಾ ಮಠಕ್ಕೂ ಕೂಡ ನೀರು ನುಗ್ಗಿ ದೊಡ್ಡ ಅವಾಂತರವೇ ಕೂಡ ಸೃಷ್ಟಿಯಾಗಿದೆ. ಜಯನಗರದ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತಿದೆ. ಜೋರಾಗಿ ಮಳೆ ಬಂದಿದೆ. ಅರ್ಧ ಗಂಟೆ ಮಳೆ ಬಿದ್ದಿದೆ. ಈ ಒಂದು ದೃಷ್ಟಿಯಿಂದ ರಸ್ತೆ ಮೇಲೆ ನೀರು ನಿಂತಿದೆ. ಸದ್ಯಕ್ಕೀಗ ಟ್ರಾಫಿಕ್ ಪೊಲೀಸರು ಮತ್ತು ಲೋಕಲ್ AEE ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ರೆ. ಆ ಸಿಬ್ಬಂದಿಗಳಿಂದ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಮೋರಿ ಎಲ್ಲ ಸ್ಟ್ರಕ್ ಆಗಿದೆ, ಹೂಳು ತುಂಬಿಕೊಂಡಿದೆ, ಕಸ ಕಡ್ಡಿ ಮತ್ತು ಪ್ಲಾಸ್ಟಿಕ್ಕಿಂದ ಕೂಡಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಒಂದು ಕಡೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು, ಒಂದು ಕಡೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದರೆ ಮೊಣಕಾಲಷ್ಟು ನೀರು ನಿಂತಿದೆ. ವಾಹನಗಳು ನೋಡ್ತಿರ್ಬೋದು, ನೀರಲ್ಲೇ ಹೋಗ್ತಿದ್ದಾವೆ. ಹೀಗಾಗಿ ಇಲ್ಲಿ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ AEE ರಾಮೇಗೌಡ ಇದ್ರೆ ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಜೋರಾಗಿ ಮಳೆ ಆಗಿದೆ, ನೀವು ಸಹ ಸ್ಥಳಕ್ಕೆ ಬಂದಿದ್ದೀರಿ, ಏನು ಹೇಳಿದ್ರಿ ಅಂತ? ಯಾಕಂದರೆ ರಸ್ತೆ ಮೇಲೆ ತುಂಬ ನೀರು ನಿಂತಿದೆ. ಇಲ್ಲ ಸರ್, ಅಬ್ರಾಪ್ಟ ಮಳೆ ಬಂದಿರೋದ್ರಿಂದ ಇದು ಎಫೆಕ್ಟ್ ಆಗಿದೆ, ಫ್ಲಡ್ ಎಫೆಕ್ಟು. ಬಟ್ ನಮ್ಮಂದ ಎಲ್ಲ ಕ್ಲಿಯರ್ ಆಗಿದೆ ಸರ್. ಪ್ರತಿ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತಲ್ಲ ಸರ್, ಶಾಶ್ವತ ಪರಿಹಾರ ಯಾವಾಗ ಅಂತ? ಇಲ್ಲ ಸರ್, ಇದು ಕೆರೆದಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಅಪ್ ಟು ಡೇಟ್ ಆಗುತ್ತೆ. ಯಾಕಂದರೆ ಮಳೆ ಬರುತ್ತೆ, ರಸ್ತೆ ಮೇಲೆ ನೀರು ಇರುತ್ತೆ, ವಾಹನ ಸವಾರರು ಪರದಾಡ್ತಿದ್ದಾರೆ. ಇಲ್ಲ ಸರ್, ಒಂದು 15-20 ನಿಮಿಷ ಅಷ್ಟೇ ಸರ್, ಕ್ಲಿಯರ್ ಆಗುತ್ತೆ ಸರ್. ಅಲ್ಲ ಸರ್, ಶಾಶ್ವತ ಯಾವಾಗಂತೆ ಮಳೆ ನೀರು ನಿಲ್ದಂಗೆ ಮಾಡುವ ಯಾವಾಗಂತ? ಟ್ಯಾಂಕ್ ಬೆಡ್ ಬ್ಯಾಕ್ ಸೈಡು ಸರ್, ಇದು ಕೆಳಗಡೆ ಟ್ಯಾಂಕ್ ಇದೆ, ಲಾಲ್ಬಾಗ್ ಟ್ಯಾಂಕ್. ಹಂಗಾಗಿ ನೀರು ಟ್ಯಾಂಕಿಗೆ ಹೋಗೋಕ್ಕೆ ಸ್ಲೋ ಮೋಷನ್ ಹೋಗುತ್ತೆ. ಈಗೆಲ್ಲ ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ, ನಿಮ್ಮ ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಕೂಡೇ ಮಾಡ್ತಿದ್ದೀವಿ ಸರ್. ಜಾಯಿಂಟ್ ಒಂದು ನೈಟ್ ಕಂಟ್ರೋಲ್ ರೂಮ್ ಮಾಡಿಕೊಟ್ಟಿದ್ದಾರೆ ಮಾನ್ಯ ಕಮಿಷನ್ ಸಾಹೇಬರು. ಲೇಬರ್ಸ್ ಎಲ್ಲ ಒಂದು 8 ಜನ ಇದ್ದಾರೆ, ಮಾಡ್ತಿದ್ದೀವಿ ಸರ್ ಎಕ್ಸಿಕ್ಯೂಟಿವ್. ನೋಡ್ತಿರ್ಬೋದು, ಅಲ್ಲಿ ಟ್ರಾಫಿಕ್ ಪೊಲೀಸರು ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ಸಿಬ್ಬಂದಿಗಳು, GBS ಸಿಬ್ಬಂದಿಗಳು ಏನೋ ಕ್ಲೀನ್ ಮಾಡ್ತಿದ್ದಾರೆ. ಯಾಕಂದರೆ ಪಕ್ಕದಲ್ಲಿ ಲಾಲ್ಬಾಗ್ ಇದೆ, ಪಾರ್ಕ್ ಇದೆ. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ನೀರು ನಿಂತಿದೆ. ಒಂದು ಕಡೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಇಲ್ಲಿ ಟ್ರಾಫಿಕ್ ಪೊಲೀಸರು ಸಹ ಇದ್ದಾರೆ. ನೀರು ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅದರಲ್ಲಿ ಟ್ರಾಫಿಕ್ ಪೊಲೀಸರು ಯಾಕಂದರೆ ಟ್ರಾಫಿಕ್ ಕ್ಲಿಯರ್ ಮಾಡಲು ತುಂಬ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈಗ ಸದ್ಯ ಟ್ರಾಫಿಕ್ ಪೊಲೀಸರೇ ಈಗ ಕ್ಲೀನಿಂಗ್ ಮಾಡ್ತಿದ್ರೆ. ಯಾಕಂದರೆ ಜಯನಗರ ಸುತ್ತಮುತ್ತ ಒಂದು ಕಡೆ ಒಳ್ಳೆ ರೋಡ್ಗಳಿದ್ದಾವೆ, ಬಟ್ ಹಾಗೆ ನೀರು ನಿಲ್ತವೆ. ಇಲ್ಲೆಲ್ಲ ಸುತ್ತಮುತ್ತ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪರದಾಡ್ತಿದ್ದಾರೆ ಮತ್ತು GB ಅಧಿಕಾರಿಗಳು ಬೇಗ ಅಲರ್ಟ್ ಆಗಬೇಕಾಗತ್ತೆ. ಯಾಕಂದರೆ ಸದ್ಯಕ್ಕೀಗ AEE ಬಂದು ಪರಿಶೀಲನೆ ಮಾಡಿದ್ದಾರೆ. ಸಿಬ್ಬಂದಿಗಳು ಕರೆದುಕೊಂಡು ಬಂದು ಈಗ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ, ಮೋರಿಯನ್ನು ಕ್ಲೀನ್ ಮಾಡ್ತಿದ್ದಾರೆ. ನೀರಿಗೆ ಸರಾಗವಾಗಿ ಹೋಗ್ತಿದೆ. ಇನ್ನೊಂದು 10 ನಿಮಿಷದಲ್ಲೇ ಕ್ಲೀನ್ ಆಗ್ಬೋದು, ಬಟ್ ಮತ್ತೆ ಮಳೆ ಬಂದರೆ ಅದೇ ಸಮಸ್ಯೆ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ GB ಅಧಿಕಾರಿಗಳು ಬೇಗ ಅಲರ್ಟ್ ಆಗಬೇಕಾಗತ್ತೆ. ಎಲ್ಲೆಲ್ಲಿ ರಸ್ತೆ ಮೇಲೆ ನೀರು ನಿಲ್ಲುತ್ತೆ ಅಲ್ಲೆಲ್ಲ ಶಾಶ್ವತ ಪರಿಹಾರ ಮಾಡಬೇಕೆಂಬುದು ಒಂದು ಕಡೆ ವಾಹನ ಸವಾರರು, ಸಿಟಿ ಜನರು ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆ ಸುರಿದ ಮಳೆ ಮತ್ತೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜಯನಗರದ ಮುಖ್ಯ ರಸ್ತೆಗಳಲ್ಲಿ ಮಳೆ ನೀರು ನಿಂತು ವಾಹನ ಸವಾರರು ಅಕ್ಷರಶಃ ಪರದಾಡಿದರು. ಇನ್ನು ಜಯನಗರದಲ್ಲಿರುವಂತಹ ಹುಬ್ಬಳ್ಳಿಯ ಸಿದ್ಧಾರೂಢ ಶಾಖಾ ಮಠಕ್ಕೂ ಕೂಡ ನೀರು ನುಗ್ಗಿ ದೊಡ್ಡ ಅವಾಂತರವೇ ಕೂಡ ಸೃಷ್ಟಿಯಾಗಿದೆ. ಜಯನಗರದ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತಿದೆ. ಜೋರಾಗಿ ಮಳೆ ಬಂದಿದೆ. ಅರ್ಧ ಗಂಟೆ ಮಳೆ ಬಿದ್ದಿದೆ. ಈ ಒಂದು ದೃಷ್ಟಿಯಿಂದ ರಸ್ತೆ ಮೇಲೆ ನೀರು ನಿಂತಿದೆ. ಸದ್ಯಕ್ಕೀಗ ಟ್ರಾಫಿಕ್ ಪೊಲೀಸರು ಮತ್ತು ಲೋಕಲ್ AEE ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ರೆ. ಆ ಸಿಬ್ಬಂದಿಗಳಿಂದ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಮೋರಿ ಎಲ್ಲ ಸ್ಟ್ರಕ್ ಆಗಿದೆ, ಹೂಳು ತುಂಬಿಕೊಂಡಿದೆ, ಕಸ ಕಡ್ಡಿ ಮತ್ತು ಪ್ಲಾಸ್ಟಿಕ್ಕಿಂದ ಕೂಡಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಒಂದು ಕಡೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು, ಒಂದು ಕಡೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದರೆ ಮೊಣಕಾಲಷ್ಟು ನೀರು ನಿಂತಿದೆ. ವಾಹನಗಳು ನೋಡ್ತಿರ್ಬೋದು, ನೀರಲ್ಲೇ ಹೋಗ್ತಿದ್ದಾವೆ. ಹೀಗಾಗಿ ಇಲ್ಲಿ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ AEE ರಾಮೇಗೌಡ ಇದ್ರೆ ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ.
ಜೋರಾಗಿ ಮಳೆ ಆಗಿದೆ, ನೀವು ಸಹ ಸ್ಥಳಕ್ಕೆ ಬಂದಿದ್ದೀರಿ, ಏನು ಹೇಳಿದ್ರಿ ಅಂತ? ಯಾಕಂದರೆ ರಸ್ತೆ ಮೇಲೆ ತುಂಬ ನೀರು ನಿಂತಿದೆ. ಇಲ್ಲ ಸರ್, ಅಬ್ರಾಪ್ಟ ಮಳೆ ಬಂದಿರೋದ್ರಿಂದ ಇದು ಎಫೆಕ್ಟ್ ಆಗಿದೆ, ಫ್ಲಡ್ ಎಫೆಕ್ಟು. ಬಟ್ ನಮ್ಮಂದ ಎಲ್ಲ ಕ್ಲಿಯರ್ ಆಗಿದೆ ಸರ್. ಪ್ರತಿ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತಲ್ಲ ಸರ್, ಶಾಶ್ವತ ಪರಿಹಾರ ಯಾವಾಗ ಅಂತ? ಇಲ್ಲ ಸರ್, ಇದು ಕೆರೆದಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಅಪ್ ಟು ಡೇಟ್ ಆಗುತ್ತೆ. ಯಾಕಂದರೆ ಮಳೆ ಬರುತ್ತೆ, ರಸ್ತೆ ಮೇಲೆ ನೀರು ಇರುತ್ತೆ, ವಾಹನಸವರು ಪರದಾಡ್ತಿದ್ದಾರೆ. ಇಲ್ಲ ಸರ್, ಒಂದು 15-20 ನಿಮಿಷ ಅಷ್ಟೇ ಸರ್, ಕ್ಲಿಯರ್ ಆಗುತ್ತೆ ಸರ್. ಅಲ್ಲ ಸರ್, ಶಾಶ್ವತ ಯಾವಾಗಂತೆ ಮಳೆ ನೀರು ನಿಲ್ದಂಗೆ ಮಾಡುವ ಯಾವಾಗಂತ? ಟ್ಯಾಂಕ್ ಬೆಡ್ ಬ್ಯಾಕ್ ಸೈಡು ಸರ್, ಇದು ಕೆಳಗಡೆ ಟ್ಯಾಂಕ್ ಇದೆ, ಲಾಲ್ಬಾಗ್ ಟ್ಯಾಂಕ್. ಹಂಗಾಗಿ ನೀರು ಟ್ಯಾಂಕಿಗೆ ಹೋಗೋಕ್ಕೆ ಸ್ಲೋ ಮೋಷನ್ ಹೋಗುತ್ತೆ. ಈಗೆಲ್ಲ ಈಗ ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ, ನಿಮ್ಮ ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಕೂಡೇ ಮಾಡ್ತಿದ್ದೀವಿ ಸರ್. ಜಾಯಿಂಟ್ ಒಂದು ನೈಟ್ ಕಂಟ್ರೋಲ್ ರೂಮ್ ಮಾಡಿಕೊಟ್ಟಿದ್ದಾರೆ ಮಾನ್ಯ ಕಮಿಷನ್ ಸಾಹೇಬರು. ಲೇಬರ್ಸ್ ಎಲ್ಲ ಒಂದು 8 ಜನ ಇದ್ದಾರೆ, ಮಾಡ್ತಿದ್ದೀವಿ ಸರ್ ಎಕ್ಸಿಕ್ಯೂಟಿವ್. ನೋಡ್ತಿರ್ಬೋದು, ಅಲ್ಲಿ ಟ್ರಾಫಿಕ್ ಪೊಲೀಸರು ಕ್ಲೀನ್ ಮಾಡ್ತಿದ್ದಾರೆ, ಇಲ್ಲಿ ಸಿಬ್ಬಂದಿಗಳು GBS ಸಿಬ್ಬಂದಿಗಳು ಏನೋ ಕ್ಲೀನ್ ಮಾಡ್ತಿದ್ದಾರೆ. ಯಾಕಂದರೆ ಪಕ್ಕದಲ್ಲಿ ಲಾಲ್ಬಾಗ್ ಇದೆ, ಪಾರ್ಕ್ ಇದೆ, ಆ ಒಂದು ದೃಷ್ಟಿಯಿಂದ ಸಾಕಷ್ಟು ನೀರು ನಿಂತಿದೆ. ಒಂದು ಕಡೆ ವಾಹನಸವರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಇಲ್ಲಿ ಟ್ರಾಫಿಕ್ ಪೊಲೀಸರು ಸಹ ಇದ್ದಾರೆ. ನೀರು ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅದರಲ್ಲಿ ಟ್ರಾಫಿಕ್ ಪೊಲೀಸರು ಯಾಕಂದರೆ ಟ್ರಾಫಿಕ್ ಕ್ಲಿಯರ್ ಮಾಡಲು ತುಂಬ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈಗ ಸದ್ಯ ಟ್ರಾಫಿಕ್ ಪೊಲೀಸರೇ ಈಗ ಕ್ಲೀನಿಂಗ್ ಮಾಡ್ತಿದ್ರೆ. ಯಾಕಂದರೆ ಜಯನಗರ ಸುತ್ತಮುತ್ತ ಒಂದು ಕಡೆ ಒಳ್ಳೆ ರೋಡ್ಗಳಿದ್ದಾವೆ, ಬಟ್ ಹಾಗೆ ನೀರು ನಿಲ್ತವೆ. ಇಲ್ಲೆಲ್ಲ ಸುತ್ತಮುತ್ತ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನಸವರು ಪರದಾಡ್ತಿದ್ದಾರೆ ಮತ್ತು GB ಅಧಿಕಾರಿಗಳು ಬೇಗ ಅಲರ್ಟ್ ಆಗಬೇಕಾಗತ್ತೆ. ಯಾಕಂದರೆ ಸದ್ಯಕ್ಕೀಗ AWE ಬಂದು ಪರಿಶೀಲನೆ ಮಾಡಿದ್ದಾರೆ, ಸಿಬ್ಬಂದಿಗಳು ಕರೆದುಕೊಂಡು ಬಂದು ಈಗ ಉಳತ್ವೆ ಕೆಲಸ ಮಾಡ್ತಿದ್ದಾರೆ, ಮೋರಿಯನ್ನು ಕ್ಲೀನ್ ಮಾಡ್ತಿದ್ದಾರೆ. ನೀರಿಗೆ ಸರಾಗವಾಗಿ ಹೋಗ್ತಿದೆ, ಇನ್ನೊಂದು 10 ನಿಮಿಷದಲ್ಲೇ ಕ್ಲೀನ್ ಆಗ್ಬೋದು. ಬಟ್ ಮತ್ತೆ ಮಳೆ ಬಂದರೆ ಅದೇ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ GB ಅಧಿಕಾರಿಗಳು ಬೇಗ ಅಲರ್ಟ್ ಆಗಬೇಕಾಗತ್ತೆ. ಎಲ್ಲೆಲ್ಲಿ ರಸ್ತೆ ಮೇಲೆ ನೀರು ನಿಲ್ಲುತ್ತೆ ಅಲ್ಲೆಲ್ಲ ಶಾಶ್ವತ ಪರಿಹಾರ ಮಾಡಬೇಕೆಂಬುದು ಒಂದು ಕಡೆ ವಾಹನಸವರು, ಸಿಟಿ ಜನರು ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆ ಸುರಿದ ಮಳೆ ಮತ್ತೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜಯನಗರದ ಮುಖ್ಯ ರಸ್ತೆಗಳಲ್ಲಿ ಮಳೆ ನೀರು ನಿಂತು ವಾಹನ ಸವಾರರು ಅಕ್ಷರಶಃ ಪರದಾಡಿದರು. ಇನ್ನು ಜಯನಗರದಲ್ಲಿರುವಂತಹ ಹುಬ್ಬಳ್ಳಿಯ ಸಿದ್ಧಾರೂಢ ಶಾಖಾ ಮಠಕ್ಕೂ ಕೂಡ ನೀರು ನುಗ್ಗಿ ದೊಡ್ಡ ಅವಾಂತರವೇ ಕೂಡ ಸೃಷ್ಟಿಯಾಗಿದೆ. ಜಯನಗರದ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತಿದೆ, ಜೋರಾಗಿ ಮಳೆ ಬಂದಿದೆ, ಅರ್ಧ ಗಂಟೆ ಮಳೆ ಬಿದ್ದಿದೆ. ಈ ಒಂದು ದೃಷ್ಟಿಯಿಂದ ರಸ್ತೆ ಮೇಲೆ ನೀರು ನಿಂತಿದೆ. ಸದ್ಯಕ್ಕೀಗ ಟ್ರಾಫಿಕ್ ಪೊಲೀಸರು ಮತ್ತು ಲೋಕಲ್ AWE ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ರೆ, ಆ ಸಿಬ್ಬಂದಿಗಳಿಂದ ಹೂಳೆತ್ತುವ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಮೋರಿ ಎಲ್ಲ ಸ್ಟ್ರಕ್ ಆಗಿದೆ, ಹೂಳು ತುಂಬಿಕೊಂಡಿದೆ, ಕಸ ಕಡ್ಡಿ ಮತ್ತು ಪ್ಲಾಸ್ಟಿಕ್ಕಿಂದ ಕೂಡಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಒಂದು ಕಡೆ ವಾಹನಸವರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು, ಒಂದು ಕಡೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದರೆ ಮೊಣಕಾಲಷ್ಟು ನೀರು ನಿಂತಿದೆ, ವಾಹನಗಳು ನೋಡ್ತಿರ್ಬೋದು ನೀರಲ್ಲೇ ಹೋಗ್ತಿದ್ದಾವೆ. ಹೀಗಾಗಿ ಇಲ್ಲಿ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ AWE ರಾಮೇಗೌಡ ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಜೋರಾಗಿ ಮಳೆ ಆಗಿದೆ, ನೀವು ಸಹ ಸ್ಥಳಕ್ಕೆ ಬಂದಿದ್ದೀರಿ, ಏನು ಹೇಳಿದ್ರಿ ಅಂತ? ಯಾಕಂದರೆ ರಸ್ತೆ ಮೇಲೆ ತುಂಬ ನೀರು ನಿಂತಿದೆ. ಇಲ್ಲ ಸರ್, ಅಬ್ರಾಪ್ಟ ಮಳೆ ಬಂದಿರೋದ್ರಿಂದ ಇದು ಎಫೆಕ್ಟ್ ಆಗಿದೆ, ಫ್ಲಡ್ ಎಫೆಕ್ಟು. ಬಟ್ ನಮ್ಮಂದ ಎಲ್ಲ ಕ್ಲಿಯರ್ ಆಗಿದೆ ಸರ್. ಪ್ರತಿ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತಲ್ಲ ಸರ್, ಶಾಶ್ವತ ಪರಿಹಾರ ಯಾವಾಗಂತ? ಇಲ್ಲ ಸರ್, ಇದು ಕೆರೆದಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಅಪ್ ಟು ಡೇಟ್ ಆಗುತ್ತೆ. ಯಾಕಂದರೆ ಮಳೆ ಬರುತ್ತೆ, ರಸ್ತೆ ಮೇಲೆ ನೀರು ಇರುತ್ತೆ, ವಾಹನಸವರು ಪರದಾಡ್ತಿದ್ದಾರೆ. ಇಲ್ಲ ಸರ್, ಒಂದು 15-20 ನಿಮಿಷ ಅಷ್ಟೇ ಸರ್, ಕ್ಲಿಯರ್ ಆಗುತ್ತೆ ಸರ್. ಅಲ್ಲ ಸರ್, ಶಾಶ್ವತ ಯಾವಾಗಂತೆ ಮಳೆ ನೀರು ನಿಲ್ದಂಗೆ ಮಾಡುವ ಯಾವಾಗಂತ? ಟ್ಯಾಂಕ್ ಬೆಡ್ ಬ್ಯಾಕ್ ಸೈಡು ಸರ್, ಇದು ಕೆಳಗಡೆ ಟ್ಯಾಂಕ್ ಇದೆ, ಲಾಲ್ಬಾಗ್ ಟ್ಯಾಂಕ್. ಹಂಗಾಗಿ ನೀರು ಟ್ಯಾಂಕಿಗೆ ಹೋಗೋಕ್ಕೆ ಸ್ಲೋ ಮೋಷನ್ ಹೋಗುತ್ತೆ. ಈಗೆಲ್ಲ ಈಗ ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ, ನಿಮ್ಮ ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಕೂಡೇ ಮಾಡ್ತಿದ್ದೀವಿ ಸರ್. ಜಾಯಿಂಟ್ ಒಂದು ನೈಟ್ ಕಂಟ್ರೋಲ್ ರೂಮ್ ಮಾಡಿಕೊಟ್ಟಿದ್ದಾರೆ ಮಾನ್ಯ ಕಮಿಷನ್ ಸಾಹೇಬರು. ಲೇಬರ್ಸ್ ಎಲ್ಲ ಒಂದು 8 ಜನ ಇದ್ದಾರೆ, ಮಾಡ್ತಿದ್ದೀವಿ ಸರ್ ಎಕ್ಸಿಕ್ಯೂಟಿವ್. ನೋಡ್ತಿರ್ಬೋದು, ಅಲ್ಲಿ ಟ್ರಾಫಿಕ್ ಪೊಲೀಸರು ಕ್ಲೀನ್ ಮಾಡ್ತಿದ್ದಾರೆ, ಇಲ್ಲಿ ಸಿಬ್ಬಂದಿಗಳು GBS ಸಿಬ್ಬಂದಿಗಳು ಏನೋ ಕ್ಲೀನ್ ಮಾಡ್ತಿದ್ದಾರೆ. ಯಾಕಂದರೆ ಪಕ್ಕದಲ್ಲಿ ಲಾಲ್ಬಾಗ್ ಇದೆ, ಪಾರ್ಕ್ ಇದೆ, ಆ ಒಂದು ದೃಷ್ಟಿಯಿಂದ ಸಾಕಷ್ಟು ನೀರು ನಿಂತಿದೆ. ಒಂದು ಕಡೆ ವಾಹನಸವರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಇಲ್ಲಿ ಟ್ರಾಫಿಕ್ ಪೊಲೀಸರು ಸಹ ಇದ್ದಾರೆ. ನೀರು ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅದರಲ್ಲಿ ಟ್ರಾಫಿಕ್ ಪೊಲೀಸರು ಯಾಕಂದರೆ ಟ್ರಾಫಿಕ್ ಕ್ಲಿಯರ್ ಮಾಡಲು ತುಂಬ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈಗ ಸದ್ಯ ಟ್ರಾಫಿಕ್ ಪೊಲೀಸರೇ ಈಗ
ಕ್ಲೀನಿಂಗ್ ಮಾಡ್ತಿದ್ದಾರೆ. ಯಾಕಂದರೆ ಜಯನಗರ ಸುತ್ತಮುತ್ತ ಒಂದು ಕಡೆ ಒಳ್ಳೆ ರೋಡ್ಗಳಿದ್ದಾವೆ, ಬಟ್ ಹಾಗೆ ನೀರು ನಿಲ್ತವೆ. ಇಲ್ಲೆಲ್ಲ ಸುತ್ತಮುತ್ತ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪರದಾಡ್ತಿದ್ದಾರೆ ಮತ್ತು ಜಿ ಬಿ ಅಧಿಕಾರಿಗಳು ಬೇಗ ಅಲರ್ಟ್ ಆಗಬೇಕಾಗತ್ತೆ. ಯಾಕಂದರೆ ಸದ್ಯಕ್ಕೆ ಈಗ AWE ಬಂದು ಪರಿಶೀಲನೆ ಮಾಡಿದ್ದಾರೆ. ಸಿಬ್ಬಂದಿಗಳು ಕರೆದುಕೊಂಡು ಬಂದು ಈಗ ಉಳತ್ವೆ ಕೆಲಸ ಮಾಡ್ತಿದ್ದಾರೆ, ಮೋರಿಯನ್ನು ಕ್ಲೀನ್ ಮಾಡ್ತಿದ್ದಾರೆ. ನೀರಿಗೆ ಸರಾಗವಾಗಿ ಹೋಗ್ತಿದೆ. ಇನ್ನೊಂದು 10 ನಿಮಿಷದಲ್ಲೇ ಕ್ಲೀನ್ ಆಗ್ಬೋದು, ಬಟ್ ಮತ್ತೆ ಮಳೆ ಬಂದರೆ ಅದೇ ಸಮಸ್ಯೆ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ಜಿ ಬಿ ಅಧಿಕಾರಿಗಳು ಬೇಗ ಅಲರ್ಟ್ ಆಗಬೇಕಾಗತ್ತೆ. ಎಲ್ಲೆಲ್ಲಿ ರಸ್ತೆ ಮೇಲೆ ನೀರು ನಿಲ್ಲುತ್ತೆ ಅಲ್ಲೆಲ್ಲ ಶಾಶ್ವತ ಪರಿಹಾರ ಮಾಡಬೇಕೆಂಬುದು ಒಂದು ಕಡೆ ವಾಹನ ಸವಾರರು, ಸಿಟಿ ಜನರು ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.